ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಮಂತ್ರಾಲಯ ವ್ಲಾಗ್. ಸೊ ನಾವು ಮಂತ್ರಾಲಯ ಮುಗಿಸ್ಕೊಂಡು ನೆಕ್ಸ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೊರಟಿದ್ವಿ. ಪಂಚಮುಖಿ ಆಂಜನೇಯನ ದೇವಸ್ಥಾನ. ಅದರ ಮಧ್ಯದಲ್ಲಿ ಯಾವುದೆಲ್ಲ ದೇವಸ್ಥಾನ ಸಿಗುತ್ತೋ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋಗೋಣ ಅಂತ. ಹಂಗೆ ಹೋಗ್ತಾ ಹೋಗ್ತಾ ನಮಗೆ ಒಂದು ದೊಡ್ಡ ಆಂಜನೇಯನ ಸ್ಟ್ಯಾಚು ಸಿಕ್ತು. ಅದು ಸುಮಾರು 33 ಅಡಿ ಹೈಟ್ ಇತ್ತು. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದೆ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಕಡೆ. ಹೋಗ್ತಾ ನಮ್ಗಲ್ಲೊಂದು ಬ್ರಿಡ್ಜ್ ಕೂಡ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಸೊ ದೇವಸ್ಥಾನಕ್ಕೆ ಬಂದ್ವಿ ನಾವು. ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ ಮೇಲೆ ಒಳಗಡೆ ಹಾಗೇ ನಡ್ಕೊಂಡು ಹೋಗ್ತಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಹನುಮಾನ್ದು ಪಾದರಕ್ಷೆಗಳಿದೆ. ಆ ಕಡೆಯಿಂದ ದರ್ಶನ ಮುಗಿಸ್ಕೊಂಡು ಬಂದು ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ. ಇದು ಪಂಚಮುಖಿ ಆಂಜನೇಯನ ದೇವಸ್ಥಾನದ ಎಕ್ಸಿಟು ನೋಡಿ. ಪಾದರಕ್ಷೆ ಎಷ್ಟು ದೊಡ್ಡದಾಗಿದೆ. ನನಗೆ ಅದು ನೋಡಿದಾಗ ಅದು ಪಾದರಕ್ಷೆ ಅಂತ ಗೊತ್ತೇ ಆಗಲಿಲ್ಲ. ಆಮೇಲೆ ಅಲ್ಲಿ ಮೇಲ್ಗಡೆ ಬರ್ದಿದ್ದನ್ನು ನೋಡಿ ಗೊತ್ತಾಯ್ತು ನನಗೆ. ಅದಾದಮೇಲೆ ತುಂಬ ಬಿಸಿಲಿದ್ದರಿಂದ ಗೋಲಿ ಸೋಡಾ ತೊಗೊಂಡು ಗೋಲಿ ಸೋಡಾ ಕುಡಿದ್ವಿ. ಅಷ್ಟು ಯಾವುದೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಅಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿದ್ದರಿಂದ ಬಾಡಿನ ಆದಷ್ಟು ಹೈಡ್ರೇಟ್ ಇಟ್ಕೊಳ್ಳೋಕ್ಕೆ ಮಜ್ಜಿಗೆ ಅಂತೆ, ಕಲ್ಲಂಗಡಿ ಹಣ್ಣಂತೆ, ಸೋಡಾ ಅಂತೆ ಇದೆಲ್ಲ ತೊಗೊಂಡು ಕುಡಿದ್ವಿ. ಅದಾದಮೇಲೆ ದೇವಿ ದೇವಸ್ಥಾನಕ್ಕೆ ಹೋದ್ವಿ. ಇದು ಅಮ್ಮನವ್ರ ವಿಗ್ರಹ. ಅದಾದಮೇಲೆ ಮುಂದೆ ಒಂದು ತುಳಸಿ ಕಟ್ಟೆ ಇತ್ತು. ಅದಾಯ್ತಾ ಅದೇನೋ ಅಲ್ಲಿ ಕೃಷ್ಣನ ದೇವಸ್ಥಾನ ಇಲ್ಲ, ಆದರೂ ಅದನ್ನು ಏನೋ ವೃಂದಾವನ ಅಂತ ಕರೀತಾರಂತೆ. ಸೊ ಅದ್ರ ಒಳಗಡೆ ನಡ್ಕೊಂಡು ಹೋದ್ವಿ ವೃಂದಾವನಕ್ಕೆ. ಕೆಳಗಡೆ ಹೋಗ್ತಾ ಮೆಟ್ಲು ಇಳ್ಕೊಂಡು ಹೋದರೆ ನಮಗೆ ಅಲ್ಲಿ ತುಂಬ ಅಂದರೆ ತುಂಬ ಥರದ ದೇವ್ರುಗಳು ಸಿಗುತ್ತೆ. ಇಲ್ಲಿ ವಿಶೇಷ ಏನಂದರೆ ಎಲ್ಲ ಕಡೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ನಾವು ಮನೆ ಮುಂದೆ ಎಲ್ಲ ಹಾಕಿ ಮಾಡ್ತೀವಲ್ವ, ಅಂದರೆ ಮನೆ ಹತ್ರ ಇರೋ ದೇವಸ್ಥಾನಗಳ ಹತ್ರ ಆ ಥರ ಆ ವೈಬ್ ಕೊಡ್ತಿತ್ತಲ್ಲಿ. ಸೊ ಅಲ್ಲಿರೋ ದೇವಸ್ಥಾನ ಎಲ್ಲ ನೋಡಿಕೊಂಡು ಮುಂದಕ್ಕೆ ಬರ್ತಾ ಅಲ್ಲೊಂದು ಶಿವಲಿಂಗ ಕಾಣಿಸ್ತು. ಅವರ ಶಿವಲಿಂಗ ಅಲ್ಲ ಅಂತ ಹಿಂದೆಯಿಂದ ನಾನು ಇಲ್ಲ, ಅದು ಶಿವಲಿಂಗ ಮುಂದೆ ನಂದಿ ಇಲ್ವಾ ಬಂದು ನೋಡಿ ಅಂತ ಹೇಳಿದ್ಮೇಲೆ ಓಕೆ ಅದು ಶಿವಲಿಂಗ ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿ ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಎಲ್ಲಂದ್ರೆ ಅಲ್ಲೆಲ್ಲ ಹೋಮಕುಂಡಗಳು. ಮೇ ಬಿ ಈ ನಾಗದೋಷಗಳನ್ನ ತೆಗಿಯೋದಕ್ಕೆ ಈ ಹೋಮಕುಂಡಗಳನ್ನ ಉಪಯೋಗಿಸ್ತಾರೆ ಅನ್ಸುತ್ತೆ. ಈಗ ಫ್ರೆಶ್ ಆಗಿ ತಾರಿಸಿ ರಂಗೋಲಿ ಹಾಕ್ತಂಗೆ ಇರ್ತಿತ್ತು. ಅಲ್ಲಿ ಬೇರೆ ನನಗೆ ಫೋಟೋ ಹಿಡಿಬಾರ್ದು ಕಣೆ, ಬೈತಾರೆ, ಹಂಗೆ ಹಿಂಗೆ ಫೋನ್ ಕಿತ್ಕೊಂಡ್ಬಿಡ್ತಾರೆ ಅಂತ ಎದುರಿಸ್ತಾನೆ ಇದ್ಲು. ಇಲ್ಲೊಂದು ನಾಗ ಲೋಕನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಅಂತ ಅನ್ಸುತ್ತೆ. ಎಲ್ಲ ಕಡೆ ಬರೀ ನಾಗದೇವತೆಗಳದ್ದು ಕೆತ್ತನೆ ಆಗಿತ್ತು. ಆಮೇಲೆ ಅಲ್ಲಿಂದ ನೋಡ್ಕೊಂಡು ಆ ಕಡೆ ಸೈಡಿಗೆ ಒಂದು ನದಿನೂ ಕೂಡ ಇತ್ತು. ಆ ನದಿನೂ ನೋಡಿಕೊಂಡು ಅದನ್ನು ಸ್ವಲ್ಪ ಫೀಲ್ ಮಾಡ್ತಿದ್ರು ಇವರಿಬ್ಬರು. ಅದ್ರ ಮುಗಿಸ್ಕೊಂಡು ಹಾಗೆ ಹೊರಟ್ವಿ. ಅದು ಹೊರಟಾದ್ಮೇಲೆ ನೆಕ್ಸ್ಟು ನಾವು ಹೊರಟಿದ್ದೆ ಇದು ಸ್ವಾಮೀಜಿಗಳದ್ದು ಯಾವುದೋ ಒಂದು ಆಶ್ರಮನೋ ದೇವಸ್ಥಾನನೋ ಅಂತಾರೆ. ಅದನ್ನು ನೋಡಿಕೊಂಡು ಆಚೆ ಬಂದ್ವಿ. ನಮಗೆ ಈ ಚಿಕ್ಕ ಮಕ್ಕಳಲ್ಲಿ ಮೆಹಂದಿ ಹಾಕೋರಲ್ಲ, ಅದು ನೋಡಿ ಹಾಕಿಸ್ಕೋಬೇಕು ಅನಿಸ್ತು. ಚಿಂಟು ಅದಕ್ಕೆ ಹನುಮಾನ್ ಸ್ಟ್ಯಾಚು ಥರ ಮೆಹಂದಿ ಹಾಕಿಸ್ಕೊಂಡ್ಲು. ನಾನು ಹಾಕಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ರಾಧಾಕೃಷ್ಣ ಹಾಕಿಸ್ಕೊಂಡೆ. ಸೊ ಇಲ್ಲಿಗೆ ಮುಗಿಸ್ಕೊಂಡು ಅದೇ ಆಟೋದಲ್ಲಿ, ಅಂದರೆ ನಾವು ಆ 5 ಪ್ಲೇಸಸ್ಗೆ ಏನು ಹೋಗಿದ್ವಿ ಆ ಪ್ಲೇಸಸ್ಗೆ ಯಾವ ಆಟೋದಲ್ಲಿ ಮಾಡ್ಕೊಂಡು ಹೋಗಿದ್ವಿ. ಸೊ ಎಕ್ಸಿಟ್ ಆಗಿಬಿಟ್ಟು ಅದೇ ಆಟೋದಲ್ಲಿ ವಾಪಸ್ ರೈಲ್ವೆ ಸ್ಟೇಷನಿಗೆ ಬಂದು ನಾವು ಬಂದಾಗ ಒಂದು 5:30, 6 ಆಗಿತ್ತು. ಅಲ್ಲಿಂದ ಅಲ್ಲೇ ಊಟ ಮಾಡಿಕೊಂಡು 7:30ವರೆಗೂ ಕಾದು ಕೊನೆಗೆ ಟ್ರೈನ್ ಹತ್ತಿದ್ವಿ. ಸೊ ಇದಾಗಿತ್ತು ನಮ್ಮ ಮಂತ್ರಾಲಯ ವ್ಲಾಗ್. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಬಾಯ್ ಬಾಯ್, ಲವ್ ಯು ಗೈಸ್. ನಾನು ಇನ್ನಷ್ಟು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.